ಸರ್ವೇಷಾಂಚ ಹಿತೇ ರತಃ, ಅವನು ಎಲ್ಲರ ಹಿತವನ್ನು ಬಯಸಿ ಕಾಡಿನಲ್ಲಿದ್ದಾನೆ. ತಂದೆಯ ಮಾತನ್ನು ನಡೆಸಲಿಕ್ಕಾಗಿ ಕೈಕೇಯಿಯಿಂದ ವಂಚಿತನಾಗಿ ವರ ಅನ್ನುವ ನೆಪದಲ್ಲಿ ತೊಂದರೆಯನ್ನು ಅನುಭವಿಸಿ ದಶರಥ ಮೋಸ ಹೋದರೂ ಕೂಡ ದಶರಥನನ್ನು ಕೆಳಕ್ಕೆ, ಅಂದರೆ ವರ ಕೊಡದೇ ಇದ್ದದ್ರಿಂದ ಅವನ ಮಾತು ಮುರಿಯಿತು ಅನ್ನುವ ಕಾರಣಕ್ಕಾಗಿ ಅವನ ಮೇಲಿನ ಲೋಕಗಳ ಪ್ರವೇಶಕ್ಕೆ ಏನು ತಡೆ ಬಂದೀತು ಅದನ್ನು ಆಗಬಾರದು ಅಂತ ಏನಾದರೂ ಸರಿ ನಮ್ಮಪ್ಪ ಮಾತು ಕೊಟ್ಟು ಕೆಳಕ್ಕೆ ಬಿದ್ದು ಹೋದ, ಮಾತು ಕೊಟ್ಟು ನಡೆಸದೆ ಕುಲದ ಒಂದು ಗೌರವವನ್ನೇ ಕೆಳಕ್ಕೆ ತಳ್ಳಿದ ಅಂತ ಅನ್ನುವ ಅಪಕೀರ್ತಿ ಬರಬಾರದು ಅನ್ನುವ ದೃಷ್ಟಿಯಿಂದ ತಾನೇ ಕಾಡಿಗೆ ಬಂದವನು. ಒಂದು ನೆನಪಿಟ್ಟುಕೋ, ಯಾರತ್ರ ಎಲ್ಲ ಇದ್ದೂ ಕೂಡ ತ್ಯಾಗ ಮಾಡುವ ಶಕ್ತಿ ಇರುತ್ತೋ ಅವನತ್ರ ಏನು ಬೇಕಾದರೂ ಮಾಡುವ ಶಕ್ತಿ ಇರುತ್ತೆ. ಇದು ಮತ್ತೆ ಮತ್ತೆ ನಾನು ನಿನಗೆ ಹೇಳ್ತಾ ಇದ್ದೇನೆ, ಎಚ್ಚರದಲ್ಲಿ ಇಟ್ಟುಕೋ ಇದನ್ನು. ಯಾರಿಗೆ ಇಲ್ಲದೇ ಇದ್ದಾಗ ತ್ಯಾಗ ಮಾಡಿದರೆ ಅದು ದೊಡ್ಡ ಗುಣ ಅಲ್ಲ. ಎಲ್ಲ ಇದ್ದಾಗಲೂ ಅದನ್ನು ಬಿಡುವ ಶಕ್ತಿ ಯಾರಿಗಿರುತ್ತೋ ಅವನು ಮತ್ತೆ ಎಲ್ಲವನ್ನೂ ಕೂಡ ತನ್ನ ವಶಕ್ಕೆ ತಂದುಕೊಳ್ಳುವ ಶಕ್ತಿಯು ಅವನಿಗಿರುತ್ತೆ. ಅದರಿಂದಾಗಿ ನೀನು ಅವನೇನೋ ಅರಮನೆ ಇಲ್ಲ, ಕಾಡಲ್ಲಿದ್ದಾನೆ, ನಾರುಮಡಿ ಹುಟ್ಟಿದ್ದಾನೆ, ಬರೀ ಕಾಡಿನ ಹಣ್ಣು ಹಂಪಲು ಗೆಡ್ಡೆ ಗೆಣಸು ತಿಂದುಕೊಂಡು ಅವನ ತೋಳಿನಲ್ಲಿ ಏನು ಕಸುವು ಇಲ್ಲ, ಸಾಮರ್ಥ್ಯ ಇಲ್ಲದವನ ಹತ್ರ ಎದುರುಗಡೆ 1 ನಿಮಿಷದಲ್ಲಿ ಹೀಗೆ ಅವನು ಹೈರಾಣಾದಾಗ ಹೆಣ ಮಾಡಿ ಬಿಡ್ಬೋದು ಅಂತೆಲ್ಲ ನೀನು ಅಂದುಕೊಂಡ ಹಾಗೆ ರಾಮಚಂದ್ರನ ಕೌಶಲವನ್ನು ಸಾಮರ್ಥ್ಯವನ್ನು ತಪ್ಪಿ ಅಳಿಬೇಡ, ಎಚ್ಚರಿಸ್ತಾನೆ. ನರಾಮ ಕರ್ಕಶಃ, ಖಂಡಿತ ನೀನು ಅಂದುಕೊಂಡ ಹಾಗೆ ಅವನು ಕಠೋರ ಅಲ್ಲ, ಅವನು ಅವಿದ್ವಾನಲ್ಲ, ಇಂದ್ರಿಯಗಳನ್ನು ಗೆಲ್ಲದವನಲ್ಲ, ಅವನು ಸುಳ್ಳು ಹೇಳುವುದಿಲ್ಲ, ಅವನ ವಿಷಯದಲ್ಲಿ ಒಂದು ಕಪ್ಪು ಚುಕ್ಕೆಯ ಘಟನೆಯೂ ಕೂಡ ಜೀವನದಲ್ಲಿ ನಡೆದಿಲ್ಲ.